ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರು ಆದ ಜಗದೀಶ್ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಬರೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ ಇದ್ದಾರೆ. ಮತ್ತೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಸರ್ ಹೇಳಿ. ನೋಡಿ, ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚು ಬಹುಮತದಿಂದ ಆರಿಸಿ ಬರುತ್ತದೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಆ ವಿಶ್ವಾಸ ಇದೆ. ಮತ್ತು ಬಾಗಲಕೋಟೆಯಲ್ಲಂತೂ ಸ್ವತಃ ನಾನೇ ವಾರಗಟ್ಲೆಯಲ್ಲಿ ಪ್ರವಾಸದಲ್ಲಿದ್ದೆ, ಪ್ರಚಾರದಲ್ಲಿ. ನಿನ್ನೆ ರಾತ್ರಿ ನಾವು ವಾಪಸ್ ಬಂದೆ. ಮತ್ತು ವೀರಣ್ಣ ಚರಂತಿಮಠರು ಹಿಂದೆ ಶಾಸಕರಿಗೆ ಕೆಲಸ ಮಾಡಿದ್ದಾರೆ, ಆ ಭಾಗದ ಅಭಿವೃದ್ಧಿ ಒತ್ತು ಕೊಟ್ಟಿದ್ದಾರೆ. 23ನೇ ಇಸ್ವಿದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ಅದು ನಾವು ಸೀಟ್ ಕಳ್ಕೊಂಡಿದ್ವಿ ಮತ್ತು ಅಲ್ಪ ಮತಗಳ ಅಂತರಿಂದ ಸೋತಿದ್ರು. ಈ ಸಲ 100ಕ್ಕೆ 100ರಷ್ಟು ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ದಾವಣಗೆರೆಯಲ್ಲಿ ಸಹಿತ ಸರ್ಪ್ರೈಸ್ ಆದಂಥದ್ದು. ಬಹಳ ಜನ ಹೇಳ್ತಿದ್ರು ಒನ್ ಸೈಡ್ ಇಲೆಕ್ಷನ್ ಹಾಗೆ ಅಂತ. ಹಂಗಿಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಪಿಟೇಷನ್ ಕೊಟ್ಟಿದೆ. ನಮ್ಮ ಕ್ಯಾಂಡಿಡೇಟು ಸಹಿತ ಸರಳ ಮತ್ತು ಸಜ್ಜನ ವ್ಯಕ್ತಿ. ಆತನ ಏನೊಂದು ಪರಸ್ಪರ ಜನ ಜೊತೆ ಸಮ್ಮಿಳಿತ ಇದೆಯಲ್ಲ, ಅದು ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತು ಕಾಂಗ್ರೆಸ್ ನಲ್ಲಿರುವಂತ ಅಸಮಾಧಾನ ಇದೆಯಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣೆಯಲ್ಲಿ ಅದು ಪರಿಣಾಮ ಬೀಳ್ತದೆ. ದಾವಣಗೆರೆಯಲ್ಲಿ ಸಹಿತ ಎಲ್ಲರೂ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಅಲ್ಲಿಯೂ ಬಿಜೆಪಿ ಗೆದ್ದು ಬರ್ತದೆ ಅನ್ನೋಂಥ ವಿಶ್ವಾಸ ನಾವೇ. ಸರ್, ಹಿಂದಿ ಏರಿಕೆದು ಸ್ವಲ್ಪ ಇದಾಗಿದೆ ಸರ್, ಸಾಕಷ್ಟು ಗೊಂದಲ ಇದೆ. ನೋಡ್ರಿ, ಈ ಗೊಂದಲ ಮಾಡಿದಂಥವ್ರೆ ಸಿದ್ದರಾಮಯ್ಯ ಸರ್ಕಾರದವರು. ಅನ್ನೆಸರಿ ಇವತ್ತು ಇಂಗ್ಲಿಷ್ ಭಾಷೆ ಬೇರೆ ದೇಶದ್ದು, ಅದ್ರ ಬಗ್ಗೆ ಆದ್ಯತೆ ಇದೆ. ಆದ್ರೆ ಇದು ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ಜನ ಮಾತಾಡುವಂತ ಭಾಷೆ ಹಿಂದಿ ಭಾಷೆ. ಮತ್ತು ಆಲ್ಮೋಸ್ಟ್ ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲ್ಲರಿಗೂ ತಿಳುವಳಿಕೆ ಇರುವಂತದ್ದು ಭಾಷೆ ಅಂದ್ರೆ ಹಿಂದಿ ಭಾಷೆ. ಹೀಗಾಗಿ ಅದನ್ನ ಯಾಕೆ ವಿರೋಧ ಮಾಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಕನ್ನಡದ ಬಗ್ಗೆ ಆದ್ಯತೆ ಕೊಡಬೇಕು, ಕನ್ನಡ ಭಾಷೆ ಬಗ್ಗೆ ಆದ್ಯತೆ ಕೊಡಬೇಕು, ಪ್ರಶ್ನೆನೇ ಇಲ್ಲ. ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಕಲ್ತಂತ ವ್ಯಕ್ತಿಗಳು ನಾವು. ಆದ್ರೆ ಹಿಂದಿಗೆ ಯಾಕೆ ವಿರೋಧ? ಹಿಂದಿ ಪಿಕ್ಚರ್ ನೋಡಿದಾರೆ ಬಿಗಾಷ್ಟು ದೊಡ್ಡ ಪ್ರಮಾಣದಲ್ಲಿ. ಆದ್ರೆ ಹಾಗೆ ಹಿಂದಿ ಭಾಷೆಗೆ ಏನು ಪಿಕ್ಚರ್ಗಳಲ್ಲ, ಅದೇನು ಬ್ಯಾನ್ ಮಾಡಿಬಿಟ್ರೆ ಕನ್ನಡದಲ್ಲಿ. ಹೀಗಾಗಿ ಈ ರೀತಿ ಇಡೀ ರಾಷ್ಟ್ರದಲ್ಲಿ ಒಂದು ಸಂಪರ್ಕ ಭಾಷೆ ಇರುವಂತದ್ದು ಅದು ಹಿಂದಿ ಭಾಷೆ. ಮತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇದ್ದೇ ಇದೆ. ಮತ್ತು ಯಾವಾಗಲೂ ಕನ್ನಡಕ್ಕೆ ನಾವು ಆದ್ಯತೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಈ ರೀತಿ ಇವತ್ತು ಇಂಗ್ಲೆಂಡ್ನಿಂದ ಬಂದಂತ ಇಂಗ್ಲಿಷ್ ಒಪ್ಕೊಳ್ಳುವಂತ ಜನ ಸಿದ್ದರಾಮಯ್ಯನವರು ಯಾಕೆ ಹಿಂದಿ ಒಪ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಅನ್ನೆಸರಿ ಒಂದು ಇಶ್ಯೂ ಕ್ರಿಯೇಟ್ ಮಾಡ್ಲಿಕ್ಕೆ ಇದೆಲ್ಲ ಮಾಡಿದ್ದಾರೆ. ಕೊನೆ ಪ್ರಶ್ನೆ ಸರ್, ಕಿತ್ತೂರಲ್ಲಿ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ನಮ್ಮ ಶಿಷ್ಯೇಂದ್ರನ ಯಾರನ್ನೂ ಕೈ ಬಿಡಲ್ಲ, ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಸವರಾಜ ಕೊರಣ್ಣನ್ ಅವ್ರಿಗೆ ಇದು ಹೇಳಿದ್ದಾರೆ. ನಿಮ್ ಬಾಲಚಂದ್ರ ಜಾರಕಿಹೊಳಿ ಅವರು ಅವರ ಬೆಂಬಲಿಗರಿಗೆ ಸಾಕಷ್ಟು ಅವಕಾಶ ಕೊಡ್ತೀವಿ ಅಂತ ಬಿಜೆಪಿ ಪಕ್ಷದಲ್ಲಿ ಸರ್ಕಾರ ಬಂದ್ರೆ, ಈಗ ನಿಮ್ಮ ಮೊದಲಿಂದಲೂ ಸಹ ನಿಮ್ಮ ಬೆಂಬಲಿಗರು ಬಸವನಗೌಡ ಸಿದ್ದರಾಮಯ್ಯ ಅವರು ಅವ್ರಿಗೂ ಸಹ ಅವಕಾಶ. ಈ ರೀತಿ ವೈಯಕ್ತಿಕವಾದಂತ ಪ್ರಶ್ನೆಗಳು, ವೈಯಕ್ತಿಕವಾದಂತ ವಿಚಾರಗಳಿಗೆ ನಾ ಯಾವುದೇ ಪ್ರತಿಕ್ರಿಯೆ ಕೊಡುದಿಲ್ಲ ಸರ್. ಕಿತ್ತೂರು ಮತ್ತೆ ಇದ್ರದ್ದು ಸಾಕಷ್ಟು ಒಂದ್ ರೀತಿ ರೈಲ್ವೆದು ಸಾಕಷ್ಟು ಮರೀಚಿಕೆ ಆಗಿದೆ ಸರ್. ಸಂಸದರು ಸಹ ನಾನು MP ಆದ್ಮೇಲೆ ಇವತ್ತೇನು ನಮ್ಮ ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಮಾರ್ಗ ಯಾರೋ ಸುರೇಶ್ ಅಂಗಡಿ ಅವರು ಇದ್ದಾಗ ಏನು ಮಂಜೂರು ಮಾಡಿದ್ರು, ಅದು 10 ಎಕರೆನೂ ಅಕ್ವಿಷನ್ ಆಗಿದ್ದಿಲ್ಲ. ಕಳೆದ 1 ವರ್ಷದಿಂದ ಮೀಟಿಂಗ್ ತೆಗೆದುಕೊಂಡು ನಾವು DC ಅವರು, ರೈಲ್ವೆ ಅಧಿಕಾರಿಗಳು ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ಸಭೆ ತೆಗೆದುಕೊಂಡು ಆಲ್ಮೋಸ್ಟ್ ಈಗ ನೋಟಿಫಿಕೇಶನ್ ಆಗುವ ಹಂತಕ್ಕೆ ತಗೊಂಡ್ಬಂದೀವಿ. ಆದ್ರೆ ಈ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆದಂತ ಲ್ಯಾಂಡ್ಗಳಿಗೆ ಸಹಿತ ಪರಿಹಾರ ಧನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ. ಆ ರಾಜ್ಯ ಸರ್ಕಾರ ತಪ್ಪಿನಿಂದ ಇದು ನೆನೆಗುದಿಗೆ ಬೀಳ್ತಾ ಇದೆ. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.